Hello, welcome to Pooja's Lifestyle Kannada vlog. ಹಲೋ, ಇವತ್ತು ಒಂದು ಕ್ವಿಕ್ಕಾಗಿ ಪಟ್ಟಂತ ಆಗುವಂಥ ಒಂದು ಹೆಲ್ತಿ ರೆಸಿಪಿನ ಹೇಳ್ಕೊಡ್ತಿದ್ದೀನಿ. ಅದೇ ಸ್ಟಫಿಂಗ್ ಬ್ರೆಡ್ ಟೋಸ್ಟ್. ಇದನ್ನು ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆಯೋ ಇದನ್ನು ತಿನ್ನೋದಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿದೆ, ತುಂಬಾ ಕಲರ್ಫುಲ್ ಆಗಿರುತ್ತೆ. ಇದನ್ನು ಪಟ್ಟಂತ ಮಾಡ್ಬೋದು. ಇದ್ರದ್ದು ಸ್ಟಫಿಂಗ್ಸ್ ಮತ್ತು ಇದ್ರದ್ದು ಗ್ರೀನ್ ಚಟ್ನಿ ಅದನ್ನು ನೀವು ಆಲ್ರೆಡಿ ಮಾಡಿ ಇಟ್ಕೊಂಬಿಟ್ರೆ ಬೇಗ ಬೇಕು ಅಂದಾಗ ಪಟ್ಟಂತ ಮಾಡ್ಕೊಬೋದು. ಇದನ್ನು ಇವತ್ತು ನಾನು ಗ್ರೀನ್ ಚಟ್ನಿನೂ ಸಹ ನನ್ನ ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ. ಜೊತೆಗೆ ಬ್ರೆಡ್ ಸ್ಟಫಿಂಗ್ ಇದು ಸಹ ನಾನು ಫುಲ್ ನೀಟಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ. ಇದನ್ನು ನೀವು ಹೊರಗಡೆ ಏನು ತಿಂದಾಗ ಟೇಸ್ಟ್ ಕೊಡುತ್ತೋ ಅದೇ ಟೇಸ್ಟು ನೀವು ಮನೇಲಿ ಮಾಡ್ಕೊಂಡು ತಿಂದಾಗಲೂ ಅದೇ ಟೇಸ್ಟ್ ಕೊಡುತ್ತೆ. ಇದು ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಇದು ಸಿಕ್ಕಾಪಟ್ಟೆ ಪ್ರೋಟೀನ್ ಇರುವಂಥ ಒಂದು ಬ್ರೆಡ್ ಸ್ಟಫಿಂಗ್. ಇದು ಮಕ್ಳಿಗೆ ತಿನ್ನಿಸ್ಬೋದು ಅಂತ ಎಲ್ಲ ಅಂದ್ಕೊಂಬಿಡಿ, ಮಕ್ಳಿಗೂ ಆರಾಮಾಗಿ ತಿನ್ನಿಸ್ಬೋದು. ಏನಕ್ಕಂದರೆ ಇದರಲ್ಲಿ ತರಕಾರಿ ಎಲ್ಲ ಇದೆ ಅಲ್ವಾ, ಸೊ ಏನೂ ಆಗೋದಿಲ್ಲ ಇದನ್ನು ಮಕ್ಳಿಗೆ ತಿನ್ಸಿದ್ರು. ಇದೊಂದು 2-3 ಪೀಸ್ ತಿಂದರೆ ಸಾಕು, ಹೊಟ್ಟೆ ಫುಲ್ಲಾಗಿ ಹೋಗುತ್ತೆ. ಬನ್ನಿ ಈಗ ಫಸ್ಟಿಗೆ ಈಗ ಗ್ರೀನ್ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ 6-7 ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೊತಿದ್ದೀನಿ. 4-5 ಹಳ್ಳು ಬೆಳ್ಳುಳ್ಳಿ, ಹಾಗೆಯೇ ಜೊತೆಗೆ ಮೊಸರು, ಒಂದು 1/4-3 ಕಪ್ಪಷ್ಟು ಮೊಸರು, 1/4-3 ಕಪ್ಪಷ್ಟು ಮೊಸರು, ಚಿಕ್ಕ ಪುಟಾಣಿ ಕಪ್ಪು, ಹಾಗೆ ಪುದೀನ, ಹಾಗೆಯೇ ಕೊತ್ತಂಬರಿ ಸೊಪ್ಪು. ಇದೆರಡು ನಾನು ಬಿಸಿನೀರಲ್ಲಿ ಹಾಕಿ ತೊಗೊಂಡಿದ್ದೀನಿ, ಯಾಕಂದರೆ ಸ್ವಲ್ಪ ಕಲರ್ ಚೆನ್ನಾಗಿ ಬರುತ್ತೆ ಅಂತ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಇದಿಷ್ಟನ್ನು ಹಾಕ್ಕೊಂಡು ಜೊತೆಗೆ ಇದಕ್ಕೆ ಮೇಯ್ನಾಗಿ ಬೇಕಾಗಿರೋದು ಕಾಯಿ ಏನಕ್ಕಪ್ಪ ಅಂದರೆ ಒಂದು ತಿಕ್ನೆಸ್ಗೆ, ಇಲ್ಲಾಂದರೆ ನೀರು ಥರ ಇರುತ್ತಲ್ವ, ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ. ನೋಡಿ, ಇದನ್ನು ನೈಸಾಗಿ ರುಬ್ಬಿದ್ಮೇಲೆ ಈ ರೀತಿ ಇರುತ್ತೆ ಖಾರ. ಅದಾದಮೇಲೆ ಮೇಯ್ನಾಗಿ ಇದಕ್ಕೆ ಬೇಕಾಗಿರೋದು ಸ್ಟಫಿಂಗಿಗೆ ಏನೇನೆಲ್ಲ ಪದಾರ್ಥ ಬೇಕು, ಹಾಗೆಯೇ ಈ ಸ್ಟಫಿಂಗ್ನ ಹೇಗೆ ಮಾಡ್ಕೊಳ್ಳೋದು ಅಂತ ಈಗ ತೋರಿಸ್ತಿದ್ದೀನಿ. ಇದಕ್ಕೆ ಮೇಯ್ನಾಗಿ ಬೇಕಾಗಿರೋದು ಚೆರಿ ಟೊಮೆಟೊ ಇಲ್ಲ ಅನ್ನೋದಾದರೆ ನೀವು ನಾರ್ಮಲ್ ಟೊಮೆಟೊನೂ ಸಹ ಯೂಸ್ ಮಾಡ್ಕೊಬೋದು. ಇವಾಗ ಇದನ್ನೆಲ್ಲ ಹಾಕಿ ನೀಟಾಗಿ ಹೇಗೆ ನಾವು ಸ್ಟಫಿಂಗ್ನ ರೆಡಿ ಮಾಡ್ಕೊಬೇಕು ಅನ್ನೋದನ್ನು ಈಗ ನಾನು ಈಗ ತೋರಿಸ್ಕೊಡ್ತಿದ್ದೀನಿ. ಹಸಿ ತರಕಾರಿ ತಿನ್ನಬೇಕು ಅಂತ ಹೇಳ್ತಾರಲ್ವ, ಅದಕ್ಕೋಸ್ಕರ ಇದನ್ನು ಹಸಿಯಾಗೆ ಮಾಡಿರೋವಂಥದ್ದು. ಆದರೆ ತಿನ್ಬೇಕಾದ್ರೆ ಹಸಿಯಾಗಿದೆ ಅಂತ ಅನಿಸೋದೇ ಇಲ್ಲ. ಹಾಗೆಯೇ ಇದಕ್ಕೆ ಬೇಕಾಗಿರೋದು ಕ್ಯಾರೆಟ್, ಈರುಳ್ಳಿ, ದಪ್ಪಮೆಣಸಿನ್ಕಾಯಿ, ಟೊಮ್ಯಾಟೊ, ಹಾಗೆ ತಂದೂರಿ ಮಯೋನೀಸ್, ಹಾಗೆಯೇ ಪ್ಲೇನ್ ಮಯೋನೀಸ್, ಹಾಗೆಯೇ ಮನೇಲೇ ರೆಡಿ ಮಾಡ್ಕೊಂಡಿರುವಂಥ ಮೆಣಸಿನ ಪುಡಿ. ಆದಷ್ಟು ಮನೆಯದೇ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ, ಅಂಗಡಿಯಿಂದ ತರೋದಕ್ಕಿಂತ. ಹಾಗೆಯೇ ಒಂದು ಬೌಲ್ ಇಟ್ಕೊಂಡು ಆ ಬೌಲ್ಗೆ ನಾವೇನು ತುರಿದಿಟ್ಕೊಂಡಿದ್ವಿ ಅಲ್ವಾ ಕ್ಯಾರೆಟ್ನ, ಆ ಕ್ಯಾರೆಟು, ಹಾಗೆಯೇ ದಪ್ಪಮೆಣಸಿನ್ಕಾಯಿ, ಈರುಳ್ಳಿ, ಹಾಗೆಯೇ ಚೆರಿ ಟೊಮ್ಯಾಟೊ ಇದಿಷ್ಟನ್ನು ಹಾಕ್ಕೊತಿದ್ದೀನಿ. ಈ ನಾನು ತೊಗೊಂಡಿರೋವಂಥ ಕ್ಯಾರೆಟು, ದಪ್ಪಮೆಣಸಿನ್ಕಾಯಿ ತರಕಾರಿಗಳದ್ದು ಏನು ಕ್ವಾಂಟಿಟಿ ಇದೆಯೋ ಅದು 1 ಬಾರ್ ಬ್ರೆಡ್ಗೆ ಸಾಕಾಗುತ್ತೆ. ನಾನೀಗ ಮಾಡ್ತಿರೋದು 1 ಬಾರ್ ಬ್ರೆಡ್ಗೆ ಎಷ್ಟು ಸ್ಟಫಿಂಗ್ಸ್ ಬೇಕೋ ಅಷ್ಟು ಸ್ಟಫಿಂಗು, ಓಕೆನಾ. ಅದಾದಮೇಲೆ ಮನೇಲೇ ನಾನು ಕುಟ್ಟಿ ರೆಡಿ ಮಾಡಿ ಇಟ್ಕೊಂಡಿರೋವಂಥ ಮೆಣಸಿನ ಪುಡಿ, ಅಂದರೆ ಮೆಣಸನ್ನು ತೊಗೊಂಡು ನೀಟಾಗಿ ಪುಡಿ ಮಾಡಿ ಇಟ್ಕೊಳ್ಳಿ. ಅಂದರೆ ತುಂಬ ಪುಡಿ ಆಗೋದು ಬೇಡ, ಇದು ಸ್ವಲ್ಪ ತರ್ತರಿಯಾಗಿದ್ದರೆ ತಿನ್ನಬೇಕಾದ್ರೆ ಒಂದೊಂದು ಬೈಟಿಗೆ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, ಏನಕ್ಕಂದರೆ ನಾವು ಚಟ್ನಿಗೂ ಹಾಕ್ಕೊಂಡಿರ್ತೀವಿ, ಸ್ಟಫಿಂಗಿಗೂ ಹಾಕ್ತಿದ್ದೀವಿ, ನೋಡ್ಕೊಂಡು ಹಾಕ್ಕೊಳ್ಳಿ ಸ್ವಲ್ಪ. ಹಾಗೆಯೇ ಗ್ರೀನ್ ಚಟ್ನಿ ನಾವೇನು ಮಾಡಿ ಇಟ್ಕೊಂಡಿದ್ದೀವಿ ಅಲ್ವ, ಆ ಗ್ರೀನ್ ಚಟ್ನಿ, ಹಾಗೆಯೇ ತಂದೂರಿ ಮಯೋನೀಸ್, ಹಾಗೆಯೇ ಪ್ಲೇನ್ ಮಯೋನೀಸ್ನ ತೊಗೊಂಡಿದ್ದೀನಿ. ನೀವು ಯಾವ ಬ್ರ್ಯಾಂಡ್ ಆದರೂ ತೊಗೊಬೋದು. ಎಲ್ಲಿ ನಿಮ್ಮ ಹತ್ರದಲ್ಲಿ ಶಾಪಲ್ಲಿ ಯಾವ ಒಂದು ಮಯೋನೀಸ್ ಸಿಗುತ್ತೋ ಆ ಮಯೋನೀಸ್ನ ತೊಗೊಬೋದು. ಇಲ್ಲ ಮನೆಯಲ್ಲೇ ಮಾಡ್ಕೊತೀನಿ ಅಂದರೆ ಆರಾಮಾಗಿ ಮನೆಯಲ್ಲೇ ಮಾಡ್ಕೊಬೋದು. ಇದಿಷ್ಟನ್ನು ನೀಟಾಗಿ ಕೈಯಲ್ಲೋ ಸ್ಪೂನಲ್ಲೋ ಯಾವುದ್ರಲ್ಲಿ ನಿಮ್ಗೆ ಕಂಫರ್ಟಬಲ್ ಅನಿಸುತ್ತೋ ಅದನ್ನು ನೀಟಾಗಿ ಕಲಸಿಟ್ಕೊಡಿ. ಅದಾದಮೇಲೆ ಇದಕ್ಕೆ ಮೇಯ್ನಾಗೆ ನಾವು ಸೇರಿಸ್ಕೊತಿರೋವಂಥ ತರಕಾರಿ ಬಂದುಬಿಟ್ಟು ಹೂಕೋಸು, ಕಾಲಿಫ್ಲವರ್ನ ಸ್ಟೀಮ್ ಮಾಡಿದ್ದೀನಿ. ಸಣ್ಣದಾಗಿ ಫಸ್ಟೇ ಹೆಚ್ಚಿಟ್ಕೊಂಡು ಸ್ಟೀಮ್ ಮಾಡ್ಕೊಂಬಿಡ್ಬೇಕು. ಅಂದರೆ ನಾವು ಕೈಯಲ್ಲಿ ಹಿಂಗೆ ಅಂದರೆ ಅದು ನೀಟಾಗಿ ಸ್ಮ್ಯಾಶ್ ಆಗಬೇಕು, ಆ ರೀತಿ ಸ್ಟೀಮ್ ಮಾಡ್ಕೊಬೇಕು. ಸ್ಟೀಮ್ ಮಾಡ್ಕೊಂಡು ಅದನ್ನು ನೀಟಾಗಿ ಕಲಸಿಟ್ಕೊಳ್ಳಿ. ಹಾಗೆ ಒಂದು ಬ್ರೆಡ್ ತೊಗೊಂಡು ಆ ಗ್ರೀನ್ ಚಟ್ನಿ ಏನು ಮಾಡಿ ಇಟ್ಕೊಂಡಿದ್ದೀವಲ್ವ ಅದನ್ನು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ನಮ್ಗೆ ಖಾರ ಜಾಸ್ತಿ ಬೇಕು ಅಂದರೆ ಚಟ್ನಿನ ಜಾಸ್ತಿ ಹಾಕ್ಕೊಳ್ಳಿ, ಖಾರ ಕಮ್ಮಿ ಬೇಕು ಅಂತ ಅಂದರೆ ನೀವು ಚಟ್ನಿನ ಕಮ್ಮಿ ಹಾಕ್ಕೊಳ್ಳಿ. ಯಾಕಂದರೆ ನಾವು ಹಸಿರು ಮೆಣಸಿನ್ಕಾಯಿ ಎಲ್ಲ ಜಾಸ್ತಿ ಹಾಕಿರ್ತೀವಿ, ಹಾಗೇನೇ ಸ್ಟಫಿಂಗು ಸಹ ಮೆಣಸು ಹಾಕಿರ್ತೀವಿ ಅಲ್ವಾ, ಅದಕ್ಕೋಸ್ಕರ ನೋಡಿ ಹಾಕ್ಕೊಳ್ಳಿ. ಜೊತೆಗೆ ನಾವು ಇನ್ನೊಂದು ಏನು ನೋಡಬೇಕು ಅಂದರೆ ಮೈನೀಸ್ ಹಾಕಿರೋದ್ರಿಂದ ಖಾರನ ತಡೆಯುತ್ತದು. ಸೊ ಅದಕ್ಕೋಸ್ಕರ ನೀವು ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೊಂಡು ನೀವು ತಿನ್ನಬೇಕಾದ್ರೆ ಮ್ಯಾನೇಜ್ ಆಗುತ್ತೆ, ಏನು ತುಂಬ ಖಾರ ಅಂತ ಏನು ಅನಿಸಲ್ಲ. ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡ್ಮೇಲೆ ನಾವೇನು ಸ್ಟಫಿಂಗ್ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ, ಆ ಸ್ಟಫಿಂಗನ್ನ ಇಟ್ಕೊಂಡು ಅದನ್ನು ಸಹ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಊಟನ ತಿನ್ನೋದಕ್ಕೆ ಎಷ್ಟು ಚೆನ್ನಾಗಿರಬೇಕು ಅಷ್ಟೇ ಮಾಡೋ ವಿಧಾನವೂ ಚೆನ್ನಾಗಿರಬೇಕು, ಜೊತೆಗೆ ನೋಡೋದಕ್ಕೂ ಅಷ್ಟೇ ಚೆನ್ನಾಗಿರಬೇಕು. ಆಗಲೇ ತೃಪ್ತಿಯಾಗಿ ಊಟ ಮಾಡೋದಕ್ಕೆ ಆಗೋದಲ್ವ. ಸೊ ಅದಕ್ಕೋಸ್ಕರ ಅದಾದಮೇಲೆ ಇನ್ನೊಂದು ಬ್ರೆಡ್ ತೊಗೊಂಡು ಆ ಬ್ರೆಡ್ಗೂ ಸಹ
ನೀಟಾಗಿ ಖಾರನ ಹಚ್ಕೊಳ್ಳಿ. ಕೆಳಗಡೆ ಮೇಲ್ಗಡೆ ಎರಡೂ ಬ್ರೆಡ್ಗೆ ನೀಟಾಗಿ ಖಾರನ ಹಚ್ಕೊಬೇಕು. ಇದಕ್ಕೂ ಅಷ್ಟೇ ಖಾರನ ನೋಡಿ ಹಚ್ಕೊಳ್ಳಿ. ಅದಾದಮೇಲೆ ಅದನ್ನ ಮೇಲೆ ಕ್ಲೋಸ್ ಮಾಡಿ ನೀಟಾಗಿ ಒಂದು ಸತಿ ನೀಟಾಗಿ ಪ್ರೆಸ್ ಮಾಡಿಕೊಂಡು ತವಾ ಮೇಲೆ ಹಾಕ್ಕೊಳ್ಳಿ. ಕಾದಿರಬೇಕು ತವಾ. ಸ್ವಲ್ಪ ಫಸ್ಟ್ ಎಣ್ಣೆ ಹಾಕ್ಕೊಂಡಿರಿ. ಅದಾದಮೇಲೆ ತವಾ ಮೇಲೆ ಬ್ರೆಡ್ನ ಇಟ್ಟು ಮೇಲ್ಗಡೆನೂ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಸಣ್ಣ ಉರಿಯಲ್ಲಿ ಇದನ್ನು ಟೋಸ್ಟ್ ಮಾಡಿ, ಇಲ್ಲಾಂದರೆ ಸೀದೋಗುತ್ತೆ. ನಾನು ಒಂದು 2-3 ಸೀಸ್ದೆ, ಬಟ್ ಚೆನ್ನಾಗಿರೋದನ್ನ ಮಾತ್ರ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ. ನೋಡಿ ಈ ರೀತಿ ಬರೀ ಸ್ವಲ್ಪ ಬೇಗನೆ ಬೆಂದುಬಿಡುತ್ತೆ. ಅದು ಏನು ತುಂಬ ಟೈಮು ತೊಗೊಳ್ಳೋದಿಲ್ಲ. ಬೇಗ ಮಾಡಬೇಕು. ಬೆಳಿಗ್ಗೆ ಹೊತ್ತು ಮಕ್ಳಿಗೆ ಬ್ರೇಕ್ಫಾಸ್ಟಿಗೆ ಏನಾದ್ರು ಕೊಡಬೇಕು ಅನ್ನೋದಾದರೆ, ಸ್ನ್ಯಾಕ್ಸ್ ಬಾಕ್ಸಿಗೆ ಏನಾದರೂ ಹಾಕಬೇಕು ಅಂದರೆ ಇದನ್ನು ಪಟ್ ಅಂತ ಮಾಡಿಕೊಡ್ಬೋದು. ಸ್ಟಫಿಂಗ್ ಮೊದಲೇ ರೆಡಿ ಮಾಡಿ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ರೆ, ಬ್ರೆಡ್ನ ತೊಗೊಂಡು ಗ್ರೀನ್ ಚಟ್ನಿ ಎಲ್ಲ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ರೆ ಪಟ ಪಟ ಅಂತ ಮಾಡಿ ಮಕ್ಳಿಗೆ ಟಿಫಿನ್ ಬಾಕ್ಸ್ಗೆ, ಸ್ನ್ಯಾಕ್ಸ್ ಬಾಕ್ಸ್ಗೆ, ಬ್ರೇಕ್ಫಾಸ್ಟ್ಗೆ ಏನಾದಕ್ಕೂ ಬೇಗ ಕೊಡ್ಬೋದು. ನೋಡಿ ಸ್ವಲ್ಪ ಬಿಟ್ಟಿದೆ ಅಷ್ಟೇ, ಅಷ್ಟು ಬೇಗ ಒಂದು ಸ್ವಲ್ಪ ಮೇಲ್ಗಡೆ ಸಿದಂತು, ಬಟ್ ಏನು ಅಷ್ಟೇನು ಇಲ್ಲ. ಹಿಂದೆ ಮುಂದೆ ನೀಟಾಗಿ ಟೋಸ್ಟ್ ಮಾಡ್ಕೊಳ್ಳಿ. ಸಣ್ಣ ಉರಿಯಲ್ಲಿ ಕೊಟ್ಕೊಂಡು ಹಿಂಗೆ ಮಾಡಿಕೊಂಡ್ರೆ ನೋಡಿ ರೆಡಿನೇ ಆಗೋಯಿತು ನಮ್ಮ ಒಂದು ಸ್ಟಫಿಂಗ್ ಬ್ರೆಡ್ ಟೋಸ್ಟ್. ಇದೇ ರೀತಿ ಎಲ್ಲ ಬ್ರೆಡ್ಗೂ ಖಾರನ ಹಚ್ಕೊಂಡು ಸ್ಟಫಿಂಗ್ಸ್ನ ಇಟ್ಟು ಸ್ಟವ್ ಮೇಲೆ ತವಾ ಇಟ್ಟು ನೀಟಾಗಿ ಎಣ್ಣೆ ಹಾಕಿ ಹಿಂದೆ ಮುಂದೆ ನೀಟಾಗಿ ಟೋಸ್ಟ್ ಮಾಡಿಕೊಂಡ್ರೆ ರುಚಿಕರವಾದ ಬ್ರೆಡ್ ಟೋಸ್ಟ್ ತಿನ್ನೋದಕ್ಕೆ ರೆಡಿಯಾಗಿರುತ್ತೆ. ನೀವು ಸಹ ಮನೇಲಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಸ್ನ್ಯಾಕ್ಸ್ಗೆ ಅಥವಾ ಬೇರೆ ನೀವು ನಾರ್ಮಲಾಗಿ ಏನಾದರೂ ಕ್ರೇವಿಂಗ್ಸ್ ಆಗ್ತಿದೆ ಅಂದ್ರೂ ತಿನ್ಬೋದು. ಪಟ ಅಂತ ಆಗುತ್ತೆ. ಬೇಗನೆ ಆಗೋಗುತ್ತೆ, ತುಂಬಾ ಟೈಮ್ ಹಿಡಿಯೋದಿಲ್ಲ. ಇದೆಲ್ಲ ಇಷ್ಟಿಷ್ಟು ಟೋಸ್ಟ್ ಆದರೆ ಸಾಕು. ಫೈನಲಿ ರೆಡಿ ಆಯಿತು ನಮ್ಮ ಸ್ಟಫಿಂಗ್ ಬ್ರೆಡ್ ಟೋಸ್ಟ್. ಇದು ನನ್ನ ಓನ್ ರೆಸಿಪಿ. ಎಷ್ಟು ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತಿದೆಯೋ ಅಷ್ಟೇ ತಿನ್ನೋದಕ್ಕೂ ಸಹ ತುಂಬಾ ಚೆನ್ನಾಗಿತ್ತು. ನೀವು ಅಷ್ಟೇ, ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ, ಹಾಗೆ ಟೇಸ್ಟ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ಗ್ರೀನ್ ಚಟ್ನಿ ಜೊತೆ ಸ್ಟಫಿಂಗ್ ಬ್ರೆಡ್ನ ತಿಂತಿದ್ರೆ ಒಂದು 3 ತಿಂದರೆ ಸಾಕು, ಆರಾಮಾಗಿ ಹೊಟ್ಟೆನೇ ತುಂಬೋಗುತ್ತೆ. ದಿಢೀರಂತೆ ಏನಾದರೂ ಒಂದು ಮನೇಲಿ ಮಾಡಬೇಕು ಅನ್ನೋದಾದರೆ ನೀವು ಈ ರೆಸಿಪಿನ ಟ್ರೈ ಮಾಡ್ಬೋದು. ಹಾಗೆ ಇನ್ನೂ ಹೆಚ್ಚು ವಿಡಿಯೋಗೆ, ಹೆಚ್ಚು ರೆಸಿಪಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ಒಂದು ಫುಡ್ ರೆಸಿಪೀಸ್, ಯಾವುದೇ ಒಂದು ವ್ಲಾಗ್ನ ಹಾಕಿದ್ರೂ ಸಹ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ನನ್ನ ಚಾನಲ್ ಆಗಿರುವಂಥ ಪೂಜಾಸ್ ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಚೆನ್ನಾಗಿ ಊಟ ಮಾಡಿ, ಚೆನ್ನಾಗಿರಿ. ಹಾಗೆ ಊಟನ ಯಾರು ವೇಸ್ಟ್ ಮಾಡಿಬಿಡಿ, ಅದೇ ಊಟನ ಬೇರೆಯವ್ರಿಗೆ ಕೊಟ್ಟು ಹೊಟ್ಟೆ ತುಂಬಿಸಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್, ಸಿ ಯು ಗೈಸ್.